ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂದಿನ ಮುರಳಿ ಜ್ಞಾನ ಸಾಗರನಾದ ಶಿವತಂದೆಯು ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಲು ಮತ್ತು ಅತೀಂದ್ರಿಯ ಸುಖದ ಅನುಭೂತಿ ನೀಡಲು ಸುಲಭವಾದ ದಾರಿಯನ್ನು ತಿಳಿಸಿದ್ದಾರೆ. ಒಂದೇ ನಾಮ, ಒಂದೇ ರೂಪ. ಭಕ್ತಿ ಮಾರ್ಗದಲ್ಲಿ ತಂದೆಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ, ಆದರೆ ಅವರ ನಿಜ ನಾಮ ಶಿವ. ಅವರು ನಿರಾಕಾರ ನಕ್ಷತ್ರದಂತೆ ಭ್ರುಕುಟಿಯ ಮಧ್ಯ ಹೊಳೆಯುವ ಜ್ಯೋತಿರ್ಬಿಂದು ಸ್ವರೂಪರು. ನೆನಪಿನ ರೇಸ್ ಇದು ಆತ್ಮಗಳ ಪವಿತ್ರ ಸ್ಪರ್ಧೆ. ಯಾರು ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೋ ಅವರ ಆತ್ಮದ ಮೇಲಿರುವ ಜನ್ಮ ಜನ್ಮಾಂತರಗಳ ಪಾಪದ ತುಕ್ಕು ಕರಗುತ್ತದೆ. ಸತ್ಯದ ಮಹತ್ವ. ತಂದೆಯ ಮುಂದೆ ಯಾವುದನ್ನು ಮುಚ್ಚಿಡಬಾರದು. ತಪ್ಪುಗಳಾದಾಗ ಸತ್ಯ ತಿಳಿಸಿದರೆ ಮನಸ್ಸು ಹಗುರವಾಗುತ್ತದೆ ಮತ್ತು ಶ್ರೀಮತದ ಶಕ್ತಿ ಸಿಗುತ್ತದೆ. ಅತೀಂದ್ರಿಯ ಸುಖ. ನಾವು ಪವಿತ್ರರಾದಷ್ಟು ಮತ್ತು ಸತ್ಯ ಹೃದಯರಾದಷ್ಟು ಇಂದ್ರಿಯಗಳಿಗೆ ನಿಲುಕದ ಆಂತರಿಕ ಸುಖ, ಅತೀಂದ್ರಿಯ ಸುಖ ಅನುಭವಿಸಲು ಸಾಧ್ಯ. ಮನನ ಯೋಗ ಮಾಡೋಣ. ಸೆಲ್ಫ್ ರಿಫ್ಲೆಕ್ಷನ್. ಮುರಳಿಯ ಆಳವಾದ ಚಿಂತನೆಗಾಗಿ ನಾವು ಈ ಅಂಶಗಳನ್ನು ತಿಳಿದುಕೊಳ್ಳೋಣ. ನನ್ನ ಸ್ಥಿತಿ ಹೇಗಿದೆ? ನನ್ನ ಜೀವನದಲ್ಲಿ ಅತೀಂದ್ರಿಯ ಸುಖದ ಅನುಭವವಾಗುತ್ತಿದೆಯೇ? ಇಲ್ಲವೆಂದಾದರೆ ಯಾವುದಾದರೂ ಸೂಕ್ಷ್ಮ ಪಾಪ ಅಥವಾ ದೇಹಾಭಿಮಾನ ಅಡ್ಡಿಯಾಗುತ್ತದೆಯೇ ಎಂದು ಪರೀಕ್ಷಿಸಿಕೊಳ್ಳೋಣ. ಸತ್ಯವಂತನಾಗಿದ್ದೇನೆ. ಬಾಬ್ದಾದಾರವರ ಮುಂದೆ ನಾನು ಕನ್ನಡಿಯಂತೆ ಸ್ವಚ್ಛವಾಗಿದ್ದೇನೆಯೇ? ನನ್ನ ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವ ಧೈರ್ಯ ನನಗಿದೆಯೇ? ಕರ್ಮಯೋಗದ ಅಭ್ಯಾಸ. ಕೈ ಕೆಲಸದ ಕಡೆ, ಮನಸ್ಸು ತಂದೆಯ ಕಡೆ. ಈ ಸ್ಥಿತಿಯನ್ನು ನಾನು ದಿನವಿಡೀ ಎಷ್ಟು ಸಮಯ ಪಾಲಿಸುತ್ತಿದ್ದೇನೆ? ರಾಜಯೋಗ ಮೆಡಿಟೇಷನ್ ಇದು ನಮ್ಮ ಧರಣಿ ಮತ್ತು ಅಭ್ಯಾಸ. ಇಂದಿನ ಮುರಳಿಯ ಆಧಾರದ ಮೇಲೆ ನಾವು ಯೋಗಾಭ್ಯಾಸ ಮಾಡೋಣ. ಜ್ಯೋತಿ ಸ್ವರೂಪ ಸ್ಥಿತಿ. ನಾನು ಈ ದೇಹವಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ನಕ್ಷತ್ರ. ನಾನು ಶಾಂತ ಸ್ವರೂಪ ಆತ್ಮ. ನನ್ನ ತಂದೆ ನಿರಾಕಾರ ಶಿವಬಾಬಾ. ಅವರೂ ಸಹ ಪರಮಧಾಮದಲ್ಲಿ ಜ್ಯೋತಿರ್ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಪಾಪ ವಿನಾಶದ ಜ್ವಾಲೆ. ನನ್ನ ಮನಸ್ಸಿನ ಬುದ್ಧಿಯೋಗವನ್ನು ಪರಂಧಾಮದಲ್ಲಿರುವ ತಂದೆಯೊಂದಿಗೆ ಜೋಡಿಸುತ್ತೇನೆ. ಆ ಸರ್ವಶಕ್ತನ ನೆನಪಿನಿಂದ ಹೊರಹೊಮ್ಮುವ ಪ್ರಕಾಶವು ನನ್ನ ಆತ್ಮದ ಮೇಲಿರುವ ವಿಕರ್ಮಗಳ ತುಕ್ಕನ್ನು ಸುಟ್ಟು ಭಸ್ಮ ಮಾಡುತ್ತಿದೆ. ನಾನು ಪುಣ್ಯಾತ್ಮನಾಗುತ್ತಿದ್ದೇನೆ. ಅತೀಂದ್ರಿಯ ಸುಖದ ಅನುಭೂತಿ. ಪರಮಾತ್ಮನ ಪ್ರೇಮದ ಹೊಳೆಯಲ್ಲೇ ನಾನು ಮಿಂದು ಪವಿತ್ರನಾಗುತ್ತಿದ್ದೇನೆ. ಲೌಕಿಕ ಆಕರ್ಷಣೆಗಳಿಂದ ದೂರವಾಗಿ ಇಂದ್ರಿಯಗಳ ಸುಖಕ್ಕಿಂತ ಮಿಗಿಲಾದ ಶಾಂತಿ ಮತ್ತು ಆನಂದವನ್ನು ಅನುಭವಿಸುತ್ತಿದ್ದೇನೆ. ನಾನು ಬಾಬಾರವರ ಮುದ್ದಿನ ಗೋಪಿಕೆಯಾಗಿದ್ದೇನೆ. ಧಾರಣೆ ಮಾಡಿಕೊಳ್ಳೋಣ. ಮುಖ್ಯ ಸಾರ ಮತ್ತು ವರದಾನದಲ್ಲಿ ಬಾಬಾ ತಿಳಿಸಿದ್ದಾರೆ. ಸೇವೆಯಲ್ಲಿ ನಿಖರತೆ. ಯಾವ ರೀತಿ ದಾದಿ ಗುಲ್ಜಾರ್ ಜಿಯವರಂತೆ ಪ್ರತಿ ಹೆಜ್ಜೆ ಶ್ರೀಮತದಂತೆ ಇರಿಸೋಣ. ನಿಮ್ಮ ಮುಗುಳ್ನಗು ಇತರರಿಗೂ ಆಶೀರ್ವಾದ ನೀಡುವಂತಿರಲಿ. ಏಕರಸ ಸ್ಥಿತಿಯಲ್ಲಿ ಇರೋಣ. ಏರಿಳಿತದ ಮೂಡುಗಳನ್ನು ಬಿಟ್ಟು ಸದಾ ತಂದೆಯ ಸಮಾನ ಸಂಪನ್ನ ಸ್ಥಿತಿಯಲ್ಲಿರಿ. ಸಂಗಮಯುಗವು ಕೇವಲ ಪುರುಷಾರ್ಥದ್ದಲ್ಲ,
ಇದು ಪ್ರಾರಬ್ಧವನ್ನು ಫಲವನ್ನು ಅನುಭವಿಸುವ ಸಮಯವೂ ಹೌದು. ವಿಶ್ವಾಸದ ತಳಪಾಯ ಬಾಬರವರ ಮೇಲೆ ಸಂಪೂರ್ಣ ನಿಶ್ಚಯವಿರಲಿ. ಆಗ ಪರೀಕ್ಷೆಗಳ ಸಾಗರದಲ್ಲಿ ನಿಮ್ಮ ಬುದ್ಧಿ ಎಂಬ ಕೈ ಅಲುಗಾಡುವುದಿಲ್ಲ. ಸಂಕಲ್ಪ ಮಾಡಿ, ನಾನು ಸತ್ಯ ಹೃದಯದವನಾಗಿ ತಂದೆಯ ಶ್ರೀಮತದಂತೆ ನಡೆದು ವಿಶ್ವದ ಮಾಲೀಕನಾಗುವ ಪವಿತ್ರ ರೇಸ್ನಲ್ಲಿ ಪಾಲ್ಗೊಳ್ಳುತ್ತೇನೆ. ರಾಜಯೋಗ ನೆನಪಿನ ಯಾತ್ರೆ. ರೇಸ್ ಮಾಡೋಣ. ಪುಣ್ಯಾತ್ಮ ಸ್ಥಿತಿ. ಸ್ವಲ್ಪ ಕ್ಷಣ ಶಾಂತವಾಗಿ ಕುಳಿತುಕೊಂಡು ದೇಹ ಸಡಿಲ, ಉಸಿರಾಟ ನಿಧಾನ. ಈಗ ನಾನು ನನ್ನನ್ನು ನೆನಪಿಸಿಕೊಳ್ಳುತ್ತೇನೆ. ನಾನು ಈ ದೇಹವಲ್ಲ. ನಾನು ಒಂದು ಸೂಕ್ಷ್ಮ ಪ್ರಕಾಶಮಯ ಆತ್ಮ, ಭ್ರೂಮಧ್ಯದಲ್ಲಿ ಹೊಳೆಯುವ ಸಣ್ಣ ನಕ್ಷತ್ರದಂತೆ ಶಾಂತಿಯ ಬೆಳಕಾಗಿ ಇರುವ ಆತ್ಮ. ನಾನು ಆತ್ಮ, ಶಾಂತಿ ಸ್ವರೂಪ, ಪವಿತ್ರತೆಯ ಸ್ವರೂಪ, ಪ್ರೀತಿಯ ಸ್ವರೂಪ. ಸ್ವಲ್ಪ ಕ್ಷಣ ಈ ಆತ್ಮಸ್ಥಿತಿಯಲ್ಲಿ ಸ್ಥಿರವಾಗುತ್ತೇನೆ. ಶಿವ ತಂದೆಯ ಜೊತೆ ನೆನಪಿನ ಯಾತ್ರೆ. ಈಗ ನನ್ನ ಬುದ್ಧಿ ಮೇಲೆ ಶಾಂತಿಯ ಲೋಕದ ಕಡೆಗೆ ಏರುತ್ತಿದೆ. ಅಲ್ಲಿ ಪವಿತ್ರ ಪ್ರಕಾಶಮಯ ಲೋಕದಲ್ಲಿ ಒಂದು ಅತ್ಯಂತ ಸೂಕ್ಷ್ಮ ಪ್ರಕಾಶ ಬಿಂದು. ಅವರು ನನ್ನ ಪರಮಪಿತ ಶಿವ ತಂದೆ ಆಗಿದ್ದಾರೆ. ನಾನು ಆ ಪತಿತ ಪಾವನ ಜ್ಞಾನಸಾಗರ, ಶಾಂತಿ ಸಾಗರ ತಂದೆ ಎದುರಿಗೆ ನಾನು ಆತ್ಮ, ಆ ತಂದೆಯ ಮುದ್ದು ಮಗುವಾಗಿ ಉಪಸ್ಥಿತನಾಗಿದ್ದೇನೆ. ನನ್ನ ಮನಸ್ಸು ತಂದೆಯ ಪ್ರೀತಿಯಲ್ಲಿ ಲೀನವಾಗುತ್ತಿದೆ. ತಂದೆ ಮಧುರವಾಗಿ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ ನೆನಪಿನ ಯಾತ್ರೆಯಲ್ಲೇ ಪವಿತ್ರರಾಗುತ್ತೀರಿ. ಪಾಪದಿಂದ ಪುಣ್ಯಾತ್ಮ ಸ್ಥಿತಿ ನಾನು ಅನುಭವಿಸುತ್ತೇನೆ. ಶಿವ ತಂದೆಯ ನೆನಪಿನ ಪ್ರಕಾಶ ಕಿರಣಗಳು ನನ್ನ ಆತ್ಮದ ಮೇಲೆ ಬೀಳುತ್ತಿವೆ. ನನ್ನ ಆತ್ಮದಲ್ಲಿ ಜಮಾಯಿಸಿರುವ ಹಳೆಯ ಸಂಸ್ಕಾರಗಳು, ಪಾಪಗಳು ತುಕ್ಕು ಹಿಡಿದಿದೆ. ಈಗ ಅದು ನಿಧಾನವಾಗಿ ಕರಗುತ್ತಿದೆ. ರಾಜಯೋಗದಿಂದ ಈಗ ನಾನು ಪಾಪಾತ್ಮ ಅಲ್ಲ, ನಾನು ಈಗ ಪುಣ್ಯಾತ್ಮ ಸ್ಥಿತಿಯತ್ತ ಸಾಗುತ್ತಿರುವ ಆತ್ಮ. ನನ್ನ ಆತ್ಮ ಮತ್ತೆ ಸತೋಪ್ರಧಾನವಾಗುತ್ತಿದೆ. ನಾನು ಪುನಃ ಎಷ್ಟು ಸುಂದರ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಗೋಪಿಕೆಯ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ. ತಂದೆಯ ಪ್ರೀತಿ, ಪ್ರೇಮ ಸಾಗರ ನನ್ನ ಹೃದಯದಲ್ಲಿ ತುಂಬುತ್ತಿದೆ. ಒಂದು ಆಂತರಿಕ ಆನಂದದ ಸಾಗರ. ಇದು ನನ್ನ ಬಾಹ್ಯ ಸುಖವಲ್ಲ, ಇದು ಅತೀಂದ್ರಿಯ ಸುಖ. ಆತ್ಮದೊಳಗಿನ ಪವಿತ್ರ ಆನಂದ ನಾನು ಅನುಭವಿಸುತ್ತೇನೆ. ನಾನು ತಂದೆಯ ಪ್ರೀತಿಯಲ್ಲಿರುವ ಮುದ್ದಾದ ಆತ್ಮ, ಪರಮಾತ್ಮ. ನೆನಪು ಯೋಗದಲ್ಲಿ ರೇಸ್ ಮಾಡೋಣ ಎಂದು ನಾನು ಸಂಕಲ್ಪ ಮಾಡುತ್ತೇನೆ. ನಾನು ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡುತ್ತೇನೆ, ಸ್ಪರ್ಧೆ ಮಾಡುತ್ತೇನೆ. ಕರ್ಮ ಮಾಡುತ್ತಾ ಕೂಡ ಬುದ್ಧಿ ತಂದೆಯೊಂದಿಗಿರುತ್ತದೆ. ಕೈ ಕೆಲಸದಲ್ಲಿ ಮನಸ್ಸು ಶಿವ ತಂದೆಯಲ್ಲಿ. ಪ್ರತಿ ಕ್ಷಣ ತಂದೆಯ ಜೊತೆ ಯೋಗ, ನೆನಪು. ಇದೇ ನನ್ನ ಅತ್ಯಂತ ದೊಡ್ಡ ಪುರುಷಾರ್ಥ. ಸ್ವರ್ಗದ ರಾಜ್ಯಭಾಗ್ಯದ ದೃಶ್ಯವನ್ನು ನೆನಪಿಸಿಕೊಂಡು ಈಗ ನಾನು ಭವಿಷ್ಯದ ಸ್ವರ್ಗವನ್ನು ಮನ ಮೂಲಕ ನೋಡುತ್ತಿದ್ದೇನೆ. ಸುಂದರ ಪ್ರಕೃತಿ, ಶಾಂತಿ, ಪವಿತ್ರತೆ. ಅಲ್ಲಿ ಆನಂದ, ಸುಖ ಎಲ್ಲವೂ ಇದೆ. ಅಲ್ಲಿ ನಾನು ದೇವಾತ್ಮನಾಗಿ ಇದ್ದೇನೆ. ಸ್ವರ್ಗದ ರಾಜ್ಯಭಾಗ್ಯ ನನ್ನ ಪ್ರಾರಬ್ಧವಾಗಿದೆ. ಇದು ಎಲ್ಲವೂ ಶಿವ ತಂದೆಯ ನೆನಪಿನಿಂದಲೇ, ಪರಮಾತ್ಮನ ಕೃಪೆಯಿಂದ ನನ್ನ ಹೃದಯದಲ್ಲಿ ಅಪಾರ ಕೃತಜ್ಞತೆ ತುಂಬುತ್ತಿದೆ. ಅಂತಿಮ ಸಂಕಲ್ಪ. ಈಗ ನಾನು ಸಂಕಲ್ಪ ಮಾಡುತ್ತೇನೆ, ನಾನು ಯಾವ ತಪ್ಪನ್ನು ಮುಚ್ಚಿಡುವುದಿಲ್ಲ. ಸತ್ಯ ಹೃದಯದಿಂದ ತಂದೆಯ ಜೊತೆ ಸಂಪರ್ಕದಲ್ಲಿರುತ್ತೇನೆ. ಶ್ರೀಮತದಂತೆ ನಡೆಯುತ್ತೇನೆ. ಪ್ರತಿ ಕ್ಷಣ ನೆನಪಿನ
ಯಾತ್ರೆಯಲ್ಲಿ ಇರುತ್ತೇನೆ ಮತ್ತು ಪುಣ್ಯಾತ್ಮ ಸ್ಥಿತಿಯನ್ನು ಸಾಧಿಸುತ್ತೇನೆ. ಓಂ ಶಾಂತಿ. ನಾನು ಆತ್ಮ ಶಾಂತಿಯ ಸ್ವರೂಪ. ನನ್ನ ತಂದೆ ಶಿವ ಪರಮಾತ್ಮ. ನಾನು ಅವರ ಪ್ರೀತಿಯ ಮಗು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.